ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಮಧ್ಯಾಹ್ನ ಅಡುಗೆಗೆ ಮೊಳಕೆ ಕಾಳು, ಹುಳಿ ಕಾಳನ್ನ ಮೊಳಕೆ ಬರೆಸ್ಕೊಂಡಿದ್ದೀನಿ. ಮತ್ತು ಎಲ್ಲ ಥರ ಮಿಕ್ಸ್ ತರಕಾರಿ ನೋಡಿ, ಬೀನ್ಸು, ಕ್ಯಾರೆಟು, ಮೂಲಂಗಿ ಮತ್ತು ನೌಕೋಲು ಇಷ್ಟನ್ನು ಮಿಕ್ಸ್ ಹಾಕ್ಬಿಟ್ಟು ಸಾಂಬಾರು ಮಾಡೋದನ್ನ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋದು ಮಸಾಲೆ: ಅರ್ಧ ಕಡಲೆಕಾಯಿ, 4 ಎಸಳು ಬೆಳ್ಳುಳ್ಳಿ, 1 ಈರುಳ್ಳಿ, ಧನಿಯಾ ಪೌಡ್ರ್ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಕೊತ್ತಂಬರಿ ಸೊಪ್ಪು 2 ಟೊಮೊಟೊ. ಇದನ್ನು ರುಬ್ಕೊಂಡು ಬರೋಣ ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಮಸಾಲೆ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಂಡು ಹೇಗೆ ಮಾಡೋದು ತೋರಿಸ್ತೀನಿ. ಸಾಸಿವೆ ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಮೊಳಕೆ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಹುಳಿಕಾಳು ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು. ಈ ಥರ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೋದು. ಇಲ್ಲ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಬರೀ ಹುಳಿಕಾಳು ಮೊಳಕೆ ಕಟ್ಟಿ ಸಾಂಬಾರು ಮಾಡಿದ್ನಲ್ಲ, ಆ ಥರ ಮಾಡ್ಬೋದು. ತುಂಬ ಥರ ಮಾಡ್ಬೋದು. ಹೀಗೆ ವಾಶ್ ಮಾಡ್ತಾಯಿರಿ. ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಏನೇನು ಯಾವ್ಯಾವ ರೀತಿ ಮೊಳಕೆ ಕಟ್ಟಲ್ಲಿ ಏನೇನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ಈಗ ತರಕಾರಿ ಹಾಕ್ಕೊಳ್ಳೋಣ. ಬೀನ್ಸು, ಕ್ಯಾರೆಟು, ಮೂಲಂಗಿ ಮತ್ತು ನೌಕೋಲು ಇಷ್ಟು ತರಕಾರಿನ ಹಾಕ್ಕೊಂಡಿದ್ದೀನಿ ನಾನು. ಈಗ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ನಾನು ತರಕಾರಿ ಯಾಕೆ ಇಷ್ಟ ಹಾಕ್ತಾಯಿದ್ದೀನಿ ಅಂದರೆ, ಇವತ್ತು ನಾನು ಪಲ್ಯ ಮಾಡ್ತಾಯಿಲ್ಲ. ನೀವು ಪಲ್ಯ ಮಾಡದೇ ಇರೋ ಟೈಮಲ್ಲಿ ಈ ಥರ ಎಲ್ಲ ಮಿಕ್ಸ್ ತರಕಾರಿ ಹಾಕಿಬಿಟ್ಟು ಈ ಥರ ಸಾಂಬಾರು ಮಾಡಿಕೊಂಡ್ರೆ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೂ ಆಗತ್ತೆ. ಒಂದೊಂದು ಸರಿ ಪಲ್ಯ ಮಾಡೋಕ್ಕಾಗಲ್ವಲ್ಲ, ಆ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕುಕ್ಕರ್ ಮುಚ್ಚೋಣ, 2 ವಿಸಿಲ್ ಹೊಡ್ಸೋಣ. ಯಾಕಂದರೆ ಮೊಳಕೆ ಕಾಳು ಹಾಕಿದ್ದೀನಿ ನಾನು. 2 ವಿಸಿಲ್ ಹಾಕೋಣ. 2 ವಿಸಿಲ್ ಬರ್ತದೆ, 2 ವಿಸಿಲ್ ಆಗಿದೆ. ನೋಡಿ, ಹುಳಿಕಾಳು ತರಕಾರಿ ಎಲ್ಲ ಮಿಕ್ಸ್ ಹಾಕಿ ಸಾಂಬಾರು ರೆಡಿ ಆಯಿತು. ರೈಸು ನೋಡಿ, ರಾಗಿ ಗಂಜಿ, ಮಜ್ಜಿಗೆ, ಊಟ ರೆಡಿಯಾಗಿದೆ. ನೀವು ಮಾಡಿಕೊಂಡು ಟ್ರೈ ಮಾಡಿ. ಬಿಸಿಲಿಗೆ ರಾಗಿ ಗಂಜಿಗೆ ನೀವು ಮಜ್ಜಿಗೆ ಹಾಕ್ಕೊಂಡು, ಮೊಸರು ಹಾಕ್ಕೊಂಡು, ಈ ರೀತಿ ಮೊಸರು ಹಾಕ್ಕೊಂಡು ನೀವು ಕುಡಿದ್ರೆ ಫುಲ್ಲು ತಂಪು. ಹೇಗಿದೆ ನೀವು ಮಾಡಿಕೊಂಡು ನನಗೂ ಹೇಳಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ.